ಸಂಜಯ್ ಗಾಂಧಿ ಪರವಾನಗಿ ಹೇಳಿದೆ ಏನೂ ನಡೀತಿರ್ಲಿಲ್ಲ. ಸಂಜಯ್ ಗಾಂಧಿ ಅವನು ನೀನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಕೂಡದು, ಕಡ್ಡಾಯವಾಗಿ ಹಿಂದೂಗಳನ್ನ ನಿಯಂತ್ರಣಕ್ಕೆ ತರ್ತಾ ಇದ್ದಾರೆ ಅನ್ಸಕ್ಕಂಥ ಗುಸುಗುಸು ಸಂಜಯ್ ಗಾಂಧಿ ಅವರಿಗೆ ಒಬ್ಬರು ರುಕ್ಸಾನಾ ಸುಲ್ತಾನಾ ಅನ್ನತಕ್ಕಂಥ ಒಬ್ಬ ಹೆಣ್ಣು ಮಗಳು, ಆಗ ಅವ್ರಿಗೆ ಕರೆಂಟ್ ತಪ್ಪಿಸಿದ್ರು. ಇಂದಿರಾ ಗಾಂಧಿ ಅವರು ಬೇಕಾದಷ್ಟು ಕಿರುಕುಳ ಕೊಟ್ಟರು. ಮೀಸಲಾತಿ ವಿಚಾರದಲ್ಲಿಯೂ ಕೂಡ ದೇವರಾಜ ಅರಸರು ಯಾರಿಗೆ 1932 ಏನೋ ಮಿಲ್ಲರ್ ಕಮಿಷನ್ ಅಂತ ಮೊಟ್ಟ ಮೊದಲನೇ ಬಾರಿಗೆ ಕೃಷ್ಣರಾಜೇಂದ್ರ ಒಡೆಯರ್ ಕಾಲದಲ್ಲಿ ಮಿಲ್ಲರ್ ಕಮಿಷನ್ ಸುಧಾರಣೆಗಳು ಮೊಟ್ಟ ಮೊದಲು ಈ ಜಾತಿ ಹಿಂದುಳಿದಿರುವಿಕೆ ಇವುಗಳ ಆಧಾರದ ಮೇಲೆ ಮೀಸಲಾತಿ, ಅದಕ್ಕೆ ಮಿಲ್ಲರ್ ಕಮಿಷನ್ ಅಂತ. ಮಹಾರಾಜರ ಸರ್ಕಾರದಲ್ಲಿ ಅದು ಒಂದು ದೊಡ್ಡ ಸುಧಾರಣೆ. ಮೊಟ್ಟ ಮೊದಲು ಹಿಂದುಳಿದ ವರ್ಗದವರಿಗೆ ಶಾಲೆಗಳಲ್ಲಿ, ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ನೌಕರಿಗಳಲ್ಲಿ ಇವರಲ್ಲೆಲ್ಲ ಪ್ರಾತಿನಿಧ್ಯ ಕೊಡಬೇಕಾಗುವುದು. ಇಟ್ ಬಿಕೇಮ್ ಎ ಸ್ಟೇಟ್ ಪಾಲಿಸಿ. ಮಹಾರಾಜರೇ ಮಿಲ್ಲರ್ ಕಮಿಷನ್ ಒಂದು ಏರ್ಪಾಡು ಮಾಡಿದ್ರು. ಆ ಮಿಲ್ಲರ್ ಕಮಿಷನ್ ರೆಕಮೆಂಡೇಶನ್ ಮಾಡಿತು, ಹಿಂದುಳಿದವರು ಮುಂದುವರಿಬೇಕಾಗಿದ್ದರೆ ಅವರಿಗೆ ಮೀಸಲಾತಿ ಇರಬೇಕು ಅಂತೇಳಿ. ಮಹಾರಾಜರು ಒಪ್ಪಿದ್ರು. ಆ ವಿಚಾರಕ್ಕೆ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದರು. ಮಿಲ್ಲರ್ ಕಮಿಷನ್ ರೆಕಮೆಂಡೇಶನ್ ಬಂತು. ದಿವಾನ್ ವಿಶ್ವೇಶ್ವರಯ್ಯನವರು ಏನು ಹೇಳಿದ್ರು ಮಹಾರಾಜರಿಗೆ, ಇದನ್ನು ಒಪ್ಪೋದಕ್ಕಾಗೋದಿಲ್ಲ, ಇದು ಮೆರಿಟ್ ಆಧಾರಿತವಾದಂಥ ಒಂದು ರಾಜ್ಯ ನಮ್ಮ. ಈ ಮೀಸಲಾತಿ ಇವುಗಳೆಲ್ಲವನ್ನು ಕೊಟ್ಟರೆ ಮೆರಿಟಾಕ್ರಸಿ ಹೋಗ್ತದೆ, ಅದಕ್ಕೆ ನೀವು ಒಬ್ಬಾರ್ದು ಮಹಾಸ್ವಾಮಿ ಅಂತ ಹೇಳಿದ್ರು. ಆದರೆ ಮಹಾರಾಜರು ಯೋಚನೆ ಮಾಡ್ತೀನಿ ಅಂಥೇಳಿ ಕೊನೆಗೆ ದಿವಾನರನ್ನು ಕರೆಸಿ, ಇಲ್ಲ, ಹಿಂದುಳಿದವರಿಗೆ ಒಂದಷ್ಟು ಅವಕಾಶಗಳನ್ನು ನಾವು ಕೊಡಬೇಕು, ಆ ಅವಕಾಶಗಳು ಕೊಡಬೇಕಾದ್ರೆ ಈ ಮೀಸಲಾತಿಯನ್ನು ಜಾರಿಗೆ ತರಬೇಕು, ಆದ್ದರಿಂದ ನಾನು ಈ ಮೀಸಲಾತಿಯ ಪರವಾಗಿದ್ದೀನಿ ಅಂತ ಹೇಳಿದರು. ಹಾಗಾದರೆ ನನ್ನ ಕೈ ಬಿಟ್ಬಿಡಿ ಅಂತ ಹೇಳಿದರು ವಿಶ್ವೇಶ್ವರಯ್ಯನವರು. ಆಗಲಿ ಹೋಗಿ ಅಂತೇಳಿ ಆಮೇಲೆ ಸರ್ ಮಿರ್ಜಾ ಇಸ್ಮಾಯಿಲ್ನ ದಿವಾನರನ್ನಾಗಿ ಮಾಡಿದ್ರು. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಹಿಸ್ಟರಿ, ವೈ ವಿಶ್ವೇಶ್ವರಯ್ಯ ಲೆಫ್ಟ್ ಗೌರ್ಮೆಂಟ್. ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ಸೊ ಆ ಥರ ಇಲ್ಲಿ ದೇವರಾಜ ಅರಸು ಕಾಲದಲ್ಲೂ ಕೂಡ ಕೆಲವು ಮೀಸಲಾತಿ ಸುಧಾರಣೆಗಳಾಯಿತು. ಅವರು ಗ್ರಡೇಷನ್ ಮಾಡಿದ್ರು, ಅದಕ್ಕೆ ಫೋಕಸ್ ತಂದುಕೊಟ್ಟು. ಹಾವನೂರ್ ಅನ್ನೋ ಒಬ್ಬ ಲಾಯರ್ ಇದ್ದರು, ಅವರ ಅಧ್ಯಕ್ಷತೆಯಲ್ಲಿ ಹಾವನೂರ್ ಕಮಿಷನ್ ಮಾಡಿದ್ರು. ಅವರು ಆ ರೆಕಮೆಂಡೇಷನ್ನಲ್ಲಿ ಹಲವಾರು ಈ ದಲಿತರಿಗೆ, ಹಿಂದುಳಿದವರಿಗೆ ವಿಶೇಷವಾದಂಥ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂಥೇಳಿ ಅವರು ತಮ್ಮ ರಿಪೋರ್ಟ್ನಲ್ಲಿ ಹೇಳಿದರು. ಅದನ್ನು ಇಂಪ್ಲಿಮೆಂಟ್ ಮಾಡಿ ನಾವೆಲ್ಲ ಒಪ್ಪಿದೋ ಅದರ ಇಂಪ್ಲಿಮೆಂಟೇಷನ್ಗೆ. ಜನತೆ ಆಸೆ ಪೂರ್ಣವಾಗಿ ಈಡೇರುತ್ತೆ ಅಂತ ಹೇಳಿ ನನ್ನ ನಂಬಿಕೆ ಇದೆ. ದೇವರಾಜ ಅರಸು ಅವರ ಸರ್ಕಾರದ್ದು 5 ವರ್ಷ ಪೂರ್ಣ ಆಯ್ತದು, ಪೂರ್ಣ ಸರ್ಕಾರ. ಓಕೆ, ಪೂರ್ಣ ಆಯಿತು. ಪುನಃ ಎಲೆಕ್ಟ್ ಆದರು ಅವರು 2 ಸರಿ. 77ರಲ್ಲಿ 77 ನಡೆಯಲಿಲ್ಲ, 78ರಲ್ಲಿ ನಡೀತು. ಯಾಕೆಂದರೆ ಎಮರ್ಜೆನ್ಸಿಯಲ್ಲಿ 1 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟರು ಎಲ್ಲ ಅಸೆಂಬ್ಲಿಗಳಿಗೂ ಕೂಡ. ತಾವೇ ಪ್ರಸ್ತಾಪಿಸಿದ್ರಿ ಎಮರ್ಜೆನ್ಸಿ ಬಗ್ಗೆ. ಸೊ ಅದು ಏನು, ಯಾಕೆ ಸ್ವಲ್ಪ ವಿವರವಾಗಿ ಮಾತಾಡ್ಬೋದಾ ನಾವು? ಮಾತಾಡ್ಬೋದು. ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ದೆ. ಪಾರ್ಲಿಮೆಂಟರಿ ಕಮಿಟಿ ಒಂದು ಬೆಂಗಳೂರಿಗೆ ಬಂತು. ಅದರಲ್ಲಿ ವಾಜಪೇಯಿಯವರು, ಅದ್ವಾನಿಯವರು, ಮಧು ದಂಡವತೆಯವರು, ಇನ್ನೂ ಹಲವಾರು ಮುಖ್ಯಸ್ಥರು ಆ ಕಮಿಟಿಲಿದ್ದರು. ಅವರು ಬೆಂಗಳೂರಿಗೆ ಬಂದಿದ್ದರು. ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರಿಂದ ಕೃಷ್ಣಾದಲ್ಲಿ ಅವರಿಗೆ ಒಂದು ಔತಣಕೂಟ ಏರ್ಪಡಿಸಿದ್ದೆ. ವಾಜಪೇಯಿಯವರು ಬಂದರು, ಅದ್ವಾನಿಯವರು ಬಂದರು, ಮಧು ದಂಡವತೆ, ಇನ್ನೂ ಯಾರ್ಯಾರು ಮುಖ್ಯಸ್ಥರು. ಆಗ ಅದೇ ರಾತ್ರಿ 25 ರಾತ್ರಿ ಮಧ್ಯರಾತ್ರಿ ಅವರು ಎಮರ್ಜೆನ್ಸಿ ಜಾರಿ ಮಾಡಿದ್ರು ಇಂದಿರಾ ಗಾಂಧಿಯವರು. ಇವರೆಲ್ಲ ಲೆಜಿಸ್ಲೇಟರ್ ಸೋಮೇರಿದ್ದರು. ಇವರು ವಾಜಪೇಯಿ, ಅದ್ವಾನಿ, ಇವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ ತಗೊಂಡೋಗಿ ಸೆಂಟ್ರಲ್ ಜೈಲಲ್ಲಿಟ್ಟರು. ಆಗ ನಮಗೆ ಬೆಳಗ್ಗೆ ಗೊತ್ತಾಯಿತು, ದೇಶದಲ್ಲಿ ಎಮರ್ಜೆನ್ಸಿ ಸಾರಿದ್ದಾರೆ ಇಂದಿರಾ ಗಾಂಧಿಯವರು. ಎಲ್ಲ ಅಪೋಸಿಷನ್ ಲೀಡರ್ಗಳನ್ನು ಕೂಡ
ಸಾವಿರಾರು ಜನರನ್ನು ಇಡೀ ದೇಶಾದ್ಯಂತ ಅರೆಸ್ಟ್ ಮಾಡಿದ್ರು. ಹಾಗೆ ನಮಗೆ ಇದು ಒಂದು ಶಾಕ್. ಒಂದು ಕಡೆ ಒಂದು ಪ್ರಾಪಗಂಡ ಏನಿತ್ತು ಅಂತ ಹೇಳಿದ್ರೆ, ಈ ದೇಶ ಅಶಿಸ್ತಿನ ಅಂಚಿಗೆ ಹೋಗ್ತಾ ಇತ್ತು, ಅದನ್ನು ಶಿಸ್ತಿನ ಜಾಡಿಗೆ ನಾವು ತಂದಿದ್ದೇವೆ. ಟ್ರೈನ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇವೆ, ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲವೂ ಕೂಡ ಶಿಸ್ತಿನ ಚೌಕಟ್ಟಿನಲ್ಲಿ ನಡೀತಾ ಇದೆ ಅನ್ನತಕ್ಕಂಥದ್ದು ಪ್ರೋ ಇಂದಿರಾ ಗಾಂಧಿಯವರ ಒಂದು ನಿಲುವು. ವಿರೋಧಿ ನಿಲುವು ಇಂಡಿಯನ್ ಎಕ್ಸ್ಪ್ರೆಸ್ ಮಾಲೀಕರಾದಂಥ ಅವರ ನೇತೃತ್ವದಲ್ಲಿ ನಾವು ಈ ಎಮರ್ಜೆನ್ಸಿಯನ್ನು ವಿರೋಧಿಸ್ತೀವಿ. ಹಾಗೆ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ದೊಡ್ಡ ಚಳುವಳಿಯನ್ನೇ ಪ್ರಾರಂಭಿಸಿತು. ಈ ಎಮರ್ಜೆನ್ಸಿಯಲ್ಲಿ ನಾವು ಎಡಿಟೋರಿಯಲ್ ಬರೆಯುವುದಿಲ್ಲ ಹಾಗೆ ಅಂಥೇಳಿ ಒಂದು ನಿಲುವನ್ನು ರಾಮನಾಥ್ ಗೋಯಂಕಾ ಅವರು ತೆಗೆದುಕೊಂಡ್ರು. ಸೊ ಎಮರ್ಜೆನ್ಸಿಯ ಕಾಲದಲ್ಲಿ ಅತ್ಯಂತ ವೀರಾವೇಶದಿಂದ ಕಟಬದ್ಧರಾಗಿ ಅದನ್ನು ವಿರೋಧಿಸಿದವರಲ್ಲಿ ರಾಮನಾಥ್ ಗೋಯಂಕಾ ಅವರು ಅತ್ಯಂತ ಮುಖ್ಯಸ್ಥರು. ಅವರು 16 ಲ್ಯಾಂಗ್ವೇಜ್ನಲ್ಲಿ ಅವರ ನ್ಯೂಸ್ ಪೇಪರ್ಗಳು ಬರ್ತಿತ್ತು. ಸೊ ಜನಗಳ ಮೇಲೆ, ಅದರಲ್ಲೂ ಓದುಗರ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತಿದ್ದರು. ಇಂಡಿಯನ್ ಎಕ್ಸ್ಪ್ರೆಸ್ ಸಮೂಹದ ಇಂಡಿಯನ್ ಎಕ್ಸ್ಪ್ರೆಸ್, ಕನ್ನಡಪ್ರಭ ಇಲ್ಲಿ, ಹಾಗೆಯೇ ಆಂಧ್ರದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪ್ಲಸ್ ಸಮ್ ಲೋಕಲ್ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್, ಮಹಾರಾಷ್ಟ್ರದಲ್ಲಿ ಇನ್ನೊಂದು, ಹೀಗೆ ಸುಮಾರು 10-15 ಲ್ಯಾಂಗ್ವೇಜ್ನಲ್ಲಿ ಅವರು ಪ್ರಿಂಟ್ ಮಾಡ್ತಾರೆ. ಆಗ ಅವ್ರಿಗೆ ಕರೆಂಟ್ ತಪ್ಪಿಸಿದ್ರು ಇಂದಿರಾ ಗಾಂಧಿಯವರು. ಬೇಕಾದಷ್ಟು ಕಿರುಕುಳ ಕೊಟ್ಟರು. ಆದರೆ ಆ ಕಿರುಕುಳವೆಲ್ಲವನ್ನು ಕೂಡ ನಿಭಾಯಿಸಿ ನಿಂತ ಒಬ್ಬ ಸ್ವತಂತ್ರ ಪತ್ರಕರ್ತ ಅಂದರೆ ಹೇಳಿದರೆ ರಾಮನಾಥ್ ಗೋಯಂಕಾ. ಈ ಬಿಕೇಮ್ ಎ ಹೀರೋ. ಅವರು ಅರುಣ್ ಶೌರಿ ಆಗ ಎಡಿಟರ್ ಆಗಿದ್ರು. ಇವರುಗಳೆಲ್ಲ ದೇ ಬಿಕೇಮ್ ಹೀರೋಸ್. ಯಾಕೆ ಎಮರ್ಜೆನ್ಸಿ, ಏನಾಗಿತ್ತು? ಅಲಹಾಬಾದ್ ರಾಜನಾರಾಯಣ್ ಅಂತೇಳಿ ನಮ್ಮ ಸೋಷಲಿಸ್ಟ್ ಪಕ್ಷದ ಲೀಡರ್ ಆಗಿದ್ರು. ಅಲಹಾಬಾದಲ್ಲಿ ಇಂದಿರಾ ಗಾಂಧಿ ವಿರುದ್ಧ ನಿಂತಿದ್ರು ಎಲೆಕ್ಷನ್ಗೆ 1972 ಇಸ್ವಿಯಲ್ಲಿ. ಇಂದಿರಾ ಗಾಂಧಿ ಗೆದ್ದರು, ರಾಜನಾರಾಯಣ್ ಸೋತರು. ಸೋತ ಮೇಲೆ ಅವರು ಒಂದು ಎಲೆಕ್ಷನ್ ಪೆಟಿಷನ್ ಹಾಕಿದ್ರು. ಆಗಿನ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಪ್ರಕಾರ ಅದು ಸೆಷನ್ಸ್ ಜಡ್ಜ್ ಮುಂದೆ ಬರ್ತಿತ್ತು. ಅಲ್ಲ, ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ಮುಂದೆ ಬಂತು. ಆಗ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ 1975 ಇಸ್ವಿನಲ್ಲಿ ಈ ರಾಜನಾರಾಯಣ್ ಮೊಕದ್ದಮೆಯನ್ನು ಎತ್ತಿ ಹಿಡಿದು ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ಅಸಿಂಧು ಮಾಡಿದ್ರು. ಇಂದಿರಾ ಗಾಂಧಿಯವರು ಮುಂದಿನ 6 ವರ್ಷಗಳ ಕಾಲ ಯಾವ ಚುನಾವಣೆಗೂ ನಿಲ್ಲಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ ಹಾಗೆ ಅಂಥೇಳಿ ಸಾರಿದ್ರು. ಸೊ ಆಗ ಸಂಸತ್ನಲ್ಲಿ ದೊಡ್ಡ ಕೂಗು ಏನು ಅಂದರೆ ಇಂದಿರಾ ರಿಸೈನ್ ಹಾಗೆ ಅಂಥೇಳಿ. ಆದರೆ ಇಂದಿರಾ ಗಾಂಧಿಯವರ ಜನ, ಅವರ ಮಕ್ಕಳು ಸೇರಿ ಬಹಳ ಪ್ರಾಮುಖ್ಯವಾಗಿ ಅವರ ಮಗ ಸಂಜಯ್ ಗಾಂಧಿ, ಅವನು ನೀನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಕೂಡದು. ಆಗ ಇದ್ದಕ್ಕಿದ್ದಂಗೆ ಅವರು ಇನ್ನರ್ ಸರ್ಕಲ್ನಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಲೆಟ್ ಅಸ್ ಡಿಕ್ಲೇರ್ ಸ್ಟೇಟ್ ಆಫ್ ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿಬಿಟ್ಟು ಇವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು. ರಾಮನಾಥ್ ಗೋಯಂಕನ್ ಜೈಲಿಗೆ ಹಾಕಲಿಲ್ಲ, ಯಾಕೆಂದರೆ ಅವರು ವಯಸ್ಸಾಗಿತ್ತು ಅಂತೇಳಿ. ಬಾಕಿಯವ್ರನ್ನೆಲ್ಲ ಹಾಕಿದ್ರು, ಇನ್ಕ್ಲೂಡಿಂಗ್ ಜಯಪ್ರಕಾಶ್ ನಾರಾಯಣ್. ಸೊ ಅದು 2 ವರ್ಷ ನಡೀತು. ಎಮರ್ಜೆನ್ಸಿ 2 ವರ್ಷ. ಆ 2 ವರ್ಷದಲ್ಲಿ ಸ್ವಲ್ಪ ಶಿಸ್ತು ಬಂತು. ಈ ನಮ್ಮ ದಿನನಿತ್ಯ ವ್ಯವಹಾರದಲ್ಲಿ ಜನಗಳಿಗೆ ಒಂದು ರೀತಿ ಸಮಾಧಾನಕರವಾದಂಥ ಬೆಳವಣಿಗೆ ನಡೀತು. ಆಗ ಸಂಜಯ್ ಗಾಂಧಿ ಈ ದೇಶದಲ್ಲಿ ಜನಸಂಖ್ಯೆ ಮಿತಿಮೀರಿ ಬೆಳೀತಾ ಇದೆ, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂಥೇಳಿ ಎಂಥದ್ದು ಅದಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಡಿವೈಸಸ್ ಇವನ್ನು ಉತ್ತರ ಪ್ರದೇಶದಲ್ಲಿ ಸ್ಟ್ರಿಕ್ಟಾಗಿ ಜಾರಿ ಕೊಡಲಿಕ್ಕೆ ಪ್ರಾರಂಭ. ಬಾಕಿ ರಾಜ್ಯಗಳಲ್ಲೂ ಕೂಡ ಅಲ್ಲಿ ಭಾಳ ಸ್ಟ್ರಿಕ್ಟ್ ಆಯಿತು ಅಂತೇಳಿ ಇವರು ಸ್ಟ್ರಿಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ದೇಶದಲ್ಲಿ ಒಂದು ಕ್ಷೋಭೆ ಶುರುವಾಯಿತು.
ಏನು ಅಂತ ಹೇಳಿದ್ರೆ ನಮ್ಮ ನಸ್ಬಂದಿ ಕಾರ್ಯಕ್ರಮ ನಮ್ಮ ಪುರುಷತ್ವವನ್ನೇ ಒದಗಿಸ್ತಾ ಇದೆ. ಸೊ ಜನರಲ್ಲಿ ಹಾಹಾಕಾರ ಪ್ರಾರಂಭ ಆದರೂ ಎಮರ್ಜೆನ್ಸಿ ಇತ್ತು, ಯಾರು ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಪತ್ರಿಕೆಗಳು ಏನು ಬರೀಬೇಕು ಅನ್ನೋದನ್ನು ಮೊದಲೇ ತೋರಿಸ್ಬೇಕಾಗಿತ್ತು. ಸೆನ್ಸರ್ಶಿಪ್ ಜಾರಿಗೆ ಬಂದಿತ್ತು. ಸೊ ಯಾರು ಸರ್ಕಾರಿ ವಿರುದ್ಧವಾದಂಥ ಹೇಳಿಕೆಗಳನ್ನಾಗಲಿ ಬೆಳವಣಿಗೆಗಳನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. संजय गांधी देश का नेता, नौजवानों का नेता. ಆದರೆ ಸಂಜಯ್ ಗಾಂಧಿ ಅವರು ಸಂಸದರಾಗಿದ್ರ ಇಲ್ಲ, ಆದರೂ ಆಡಳಿತದಲ್ಲಿ ಹಸ್ತಕ್ಷೇಪ. ಅವ್ರ ತಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸಂಜಯ್ ಗಾಂಧಿ ಪರವಾನಗಿ ಹೇಳಿದೆ ಏನೂ ನಡೀತಿರಲಿಲ್ಲ. ಈ ದೇಶದ ಜನಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯತೊಡಗಿತು ಸ್ವಾತಂತ್ರ್ಯ ನಂತರ. ಆದ್ದರಿಂದ ಎಲ್ಲ ಬುದ್ಧಿಜೀವಿಗಳು ಕೂಡ ಇದಕ್ಕೆ ನಿಯಂತ್ರಣ ಹಾಕಲೇಬೇಕು ಅನ್ನತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದರು. ಆದರೆ ಪ್ರಶ್ನೆ, ಬೆಕ್ಕಿಗೆ ಗಂಟೆ ಕಟ್ಟುವರು ಯಾರು ಅನ್ನೋ ಪ್ರಶ್ನೆ. ಆಗ ಸಂಜಯ್ ಗಾಂಧಿಯವರು ದೇಶದ ಮುಂದೆ 5 ಅಂಶಗಳ ಒಂದು ಪ್ರಣಾಳಿಕೆಯನ್ನು ಹಾಕಿದ್ರು. ಅದರಲ್ಲಿ ಅತ್ಯಂತ ಪ್ರಾಮುಖ್ಯವಾದಂಥದ್ದು ನಾವು ಜನಸಂಖ್ಯೆಯ ಮೇಲೆ ಹತೋಟಿ ನಿಯಂತ್ರಣವನ್ನು ಹಾಕಬೇಕು ಅಂತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ಇದರ ಬಗ್ಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು. ಆದರೆ ಅಲ್ಲಲ್ಲಿ ಗುಸುಗುಸು ಕೂಡ ಪ್ರಾರಂಭವಾಯಿತು. ಆ ಗುಸುಗುಸು ಏನು ಅಂತ ಹೇಳಿದ್ರೆ, ಕಡ್ಡಾಯವಾಗಿ ಹಿಂದೂಗಳನ್ನು ನಿಯಂತ್ರಣಕ್ಕೆ ತರ್ತಾ ಇದ್ದಾರೆ ಅನ್ನತಕ್ಕಂಥ ಗುಸುಗುಸು ಅದು ದೇಶವ್ಯಾಪ್ತಿಯನ್ನು ಆವರಣೆ ಮಾಡಿತು. ಅದಕ್ಕೆ ವಿರೋಧ ಸ್ವಾಭಾವಿಕವಾಗಿ ಪ್ರಾರಂಭವಾಯಿತು. ಅದರಲ್ಲಿಯೂ ಸಂಜಯ್ ಗಾಂಧಿ ಅವರಿಗೆ ಒಬ್ಬರು ರುಕ್ಸಾನಾ ಸುಲ್ತಾನಾ ಅನ್ನತಕ್ಕಂಥ ಒಬ್ಬ ಹೆಣ್ಣು ಮಗಳು ಅವರ ಸಹಾಯಕ್ಕೆ ನಿಂತರು. ಅವರು ದೆಹಲಿಯಲ್ಲಿ, ಅದರಲ್ಲಿಯೂ ನಮ್ಮ ಹಳೆಯ ದೆಹಲಿ ಭಾಗದಲ್ಲಿ ನಿಯಂತ್ರಣವನ್ನು ಸಾರ್ವತ್ರಿಕವಾಗಿ ಪ್ರಾರಂಭ ಮಾಡಿದ್ರು. ಜನಗಳಿಗೆ ವಿರೋಧ ಭಾವನೆ ವ್ಯಕ್ತವಾಯಿತು. ಒಂದು, ಇವರು ಮುಸಲ್ಮಾನರು, ಯಾರು ರುಕ್ಸಾನಾ ಸುಲ್ತಾನಾ ಅನ್ನೋರು. ಈ ಮಹಿಳೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಈ ಜನಸಂಖ್ಯೆ ನಿಯಂತ್ರಣವನ್ನು ಯಾಕೆ ಮಾಡ್ತಿದ್ದಾರೆ ಅನ್ನತಕ್ಕಂಥ ಪ್ರಶ್ನೆ ಅಲ್ಲಲ್ಲಿ ಉದ್ಭವ ಆಯಿತು. ಅದು ನಮ್ಮ ದಕ್ಷಿಣದಲ್ಲಿ ನಾವು ಅಧಿಕಾರದಲ್ಲಿದ್ದೋ ಇಲ್ಲಿ ದೇವರಾಜ ಅರಸರ ಮುಖ್ಯಮಂತ್ರಿ ಸ್ಥಾನ. ನಾವು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಹೌದು, ಜನಸಂಖ್ಯೆ ನಿಯಂತ್ರಣ ಆಗಬೇಕು, ಆದರೆ ಅದು ಸ್ವಾಭಾವಿಕವಾಗಿ ಆಗಬೇಕು. ಜನರನ್ನು ಅನುಸರಿಸಿ, ಆಧರಿಸಿ, ಅವರ ವಿಶ್ವಾಸವನ್ನು ಪಡೆದುಕೊಂಡು ನಾವು ನಿಯಂತ್ರಣವನ್ನು ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ನಿಲುವಾಗಿತ್ತು. ಅದರ ಪ್ರಕಾರ ನಡೀತಾ ಇತ್ತು. ಆದರೆ ಅಲ್ಲಲ್ಲಿ ಈ ಯುವ ಕಾಂಗ್ರೆಸ್ನವರು ಈ ವಿಚಾರದಲ್ಲಿ ಸಾಕಷ್ಟು ಜಿಜ್ಞಾಸೆಯನ್ನು ತಂದುಕೊಟ್ರು. ಇದು ಆ ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ನಡೆದಂಥ ದೊಡ್ಡ ಬೆಳವಣಿಗೆ. ಈ ಬೆಳವಣಿಗೆ ಬಗ್ಗೆ ಮುಂದೆ ನ್ಯಾಯಪೀಠಗಳು ತಮ್ಮ ತೀರ್ಪನ್ನು ಕೊಡ್ತವೆ. ಶಾ ಕಮಿಷನ್ ಮುಂದೆ ಇದು ಒಂದು ಪ್ರಧಾನವಾದಂಥ ವಿಚಾರವಾಗಿತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಯಾವ ವ್ಯತ್ಯಾಸಗಳು ಆಗಲಿಲ್ಲ, ಸರಾಗವಾಗಿ ನಡೀತು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.